ಗೈಸ್ ಕೊಳ್ಳೇಗಾಲಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮದು ಟೈರು ಏನೂ ಆಗಿಲ್ಲ, ಸದ್ಯಕ್ಕೆ ಬ್ಲಾಸ್ಟ್ ಆಗಿಲ್ಲ, ಅದು ಲೇಯರ್ ಎಳ್ಕೊಬಿಟ್ಟೈತೆ ಗೈಸ್. ಒಂದು ಸ್ಟೆಪ್ನಿ ಕೆಳಗೆ ಮೇಲೆಲ್ಲ ಹತ್ಕೊಂಡು ಅವ್ರ ಅಂತ ನೋಡ್ತವ್ರೆ. ಅಣ್ಣ ಮಧ್ಯರಾತ್ರಿ ಒಂದು ಕವಿತೆ ನೋಡ್ಕ ತುಳಿರಿ ನೋಡಿ ಗೈಸ್. ಎಷ್ಟು ಕಷ್ಟ ಆಗ್ಬಿಡ್ತವ್ರೆ, ಮುಕ್ಕೆಲ್ಲ ಹರಿತವ್ರೆ. ಜಾಕೇನೋ ತಂದು ಕೊಡೋಕೇನೋ ನಿಂತವ್ರೆ. ಏನೋ ತಂದಿಲ್ಲ ಗೈಸ್. ಸುಮ್ಮನೆ ಕೈಯಲ್ಲಿ ಹಚ್ಕೊಂಡ್ಬಿಟ್ಟಿದ್ದೀರಣ್ಣ. ಆಯ್ತು ಆಯ್ತಾಯ್ತು. ಯಾಕೆ ನಿಧಾನ? ನಿಮ್ದು ಅಣ್ಣ, ನಿಮ್ದೇನು ಕೆಲಸ? ಡ್ರೈವಿಂಗ್. ಅದ್ ಗೊತ್ತು. ಈಗ ಅವ್ರ ಬ್ರದರ್ದು ಅಂತ ಹೇಳಿದ್ರು, ಅವ್ರ ಬ್ರದರ್ ಯಾರು ಇರ್ಬೋದಲ್ವಾ? ಈಗ ಏರ್ ಎಲ್ಲಿ ಸಿಗುತ್ತೆ? ಫಾಸ್ಟ್ ಆಗಿ ಬತ್ತೈತೆ ಅಣ್ಣ. ನೋಡಿ ಸ್ನ್ಯಾಪ್ ಹಾಕ್ತಾರೆ. ನಮ್ದು ಒಂದು ಕಾಲ ಇತ್ತು ಬ್ರೋ, ಅದಕ್ಕೆ ಹೇಳಿದ್ದೀನಿ ಹಸಿ ಬಿದ್ರಿಗೆ ಜ್ಯೋತಿ ಹಚ್ತಾರೆ, ಹತ್ಕತ್ತದೆ, ಅದೇ ಪವಾಡ. ಗೈಸ್ ಹಂಗೋ ಹಿಂಗೋ ಬರ್ತಾ 2 ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಇವಾಗ ಗೋಬಿ ತಿನ್ನವ ಅಂತ ನಿಲ್ಸಿದ್ವಿ. ಗಾಡಿ ಪಾರ್ಕಿಂಗ್ ಮಾಡಿ ನಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳು. ನಡ್ಕೊಂಡು 2 ಕಿಲೋಮೀಟರ್ ಬಂದಿರೋದು ಗೈಸ್. ಆದ್ರೂ ಜನ ನೋಡಿ ಗೈಸ್, ಅಲ್ಲಲ್ಲೇ ಮಲ್ಕೊಬಿಟ್ಟವ್ರೆ. ಅಯ್ಯಪ್ಪ, ಹೋದ್ಸಲಿ ಬಂದಿದೆ, 3 ತಿಂಗಳ ಹಿಂದೆ ಬಂದಿದೆ ಗೈಸ್ ಇಲ್ಲಿಗೆ. ಚೆನ್ನಾಗಿತ್ತು, ಅವಾಗ ಜನನೇ ಇರಲಿಲ್ಲ. ಹಾಯ್ ಗೈಸ್, ತುಂಬಾ ದಿನ ಆಗಿತ್ತು ಯೂಟ್ಯೂಬ್ ಬ್ಲಾಗ್ ಮಾಡಿ. ಚಿಕ್ಕಲ್ಲೂರು ಜಾತ್ರೆಗೆ ಹೋಗ್ತಾ ಇದೀವಿ. ನಾನು ಅಮಿತ್ ಅಣ್ಣ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ಸಚಿನ್ ಅಂತ ಗೊತ್ತು. ಅದೇ ಸುಮ್ಮನೆ ದೇವ್ ಮಾಡಿದೆ. ಈ ತರ ಎಲ್ಲ ದೇವ್ಗಳು ಮಾಡಬಾರ್ದು. ರವಿ ಅಣ್ಣ ಹೋಗಕ್ಕೆ ಎಷ್ಟೊತ್ತು ಬೇಕಾಯ್ತು ಹೇಳಿ? ಕರೆಕ್ಟಾಗಿ ಗೈಸ್ 2 ಅವರ್ ಬೇಕಾಯ್ತದಂತೆ. ಬನ್ನಿ, ಹೆಂಗಿರುತ್ತೆ ಜಾತ್ರೆ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೋಗಿ ನೋಡಮ್ಮ. ನೀವು ಫಸ್ಟಾ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ? ಬನ್ನಿ ಮಾಡವ ಹಂಗಾರೆ. ನೀವು ಮಾಡಿದ್ದೀರಾ? ಅದು ಮೊದಲೇ ಆಗೋಗೈತೆ ಅಣ್ಣಂದು. ಈಗ ನಾವು ಹೋಗ್ತಾ ಇದೀವಿ, ನೋಡೋಣ ಗೈಸ್. ನಾವು ಹೊರಟಿರೋದು 9:12 ಟೈಟ್ ಆಗೈತೆ. ಹೋಗಿ ತಲುಪೋ ಅಷ್ಟರಲ್ಲಿ 12 ಗಂಟೆ ಆಗ್ಬೋದು, 11:30 12 ಗಂಟೆ ಆಗ್ಬೋದು ಗೈಸ್. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಮಧ್ಯೆ ಎಲ್ಲರೂ ನಿಲ್ಸಿದ್ರು ವಿಡಿಯೋ ಮಾಡ್ತೀನಿ. ನೋಡ್ತಾ ಇರಿ, ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡ್ತೀವಿ ಗೈಸ್. ಕೊಳ್ಳೇಗಾಲಕ್ಕೆ ಬಂತು ಗಾಡಿ. ಟೈರು ಲೇಯರ್ ಎಳ್ಕೊಬಿಟ್ಟೈತೆ. ನೋಡಿ ಗೈಸ್, ಇಲ್ಲಿ ಹೆಂಗಾಗ್ಬಿಡೈತೆ ನೋಡಿ. ಇವಾಗ ಇದನ್ನ ಕಟ್ ಮಾಡೋಕ್ಕೆ ಟೈಮ್ ಬೇಕು. ಕಟ್ ಮಾಡ್ತಾರೆ, ಏನು ಮಾಡ್ತಾರೆ? ಆಯ್ತಂತ ಸ್ಟೆಪ್ನಿ ಗೈಸ್. ಕಾರಲ್ಲಿ ಸ್ಟೆಪ್ನಿ ಐತೆ, ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಇವಾಗ ಒಂದ್ ಮಾಡಕ್ ಹೋಗಿ ಇನ್ನೊಂದು ಆಗೈತೆ. ಏನು ಆಗದೆ ಲಾರಿ ಹತ್ರ ಇರುತ್ತೆ, ಬನ್ನಿ ಕೇಳಮ್ಮ ಗೈಸ್. ಸ್ಟೆಪ್ನಿ ಕೇಳಕ್ ನೋಡಿ, ಒಂದು ಸ್ಟೆಪ್ನಿ ಕೆಳಗೆ ಮೇಲೆಲ್ಲ ಹತ್ಕೊಂಡು ಅವ್ರ ಅಂತ ನೋಡ್ತವ್ರೆ. ಅದು ಒಳಗಡೆ ರೂಮ್ ಇದ್ದಂಗೆ ಇರುತ್ತೆ ಗೈಸ್. ಆ್ಯಕ್ಚುಲಿ ಇದ್ರೊಳಗೆ ಆರಾಮಾಗಿ ಅಲ್ಲೇ ಮಲ್ಕೊಬಿಡ್ತಾರೆ. ಇಲ್ಲಿಂದ ಇಲ್ಲಿಗೆ ಸ್ಟೇ ಮಾಡ್ಕೊಂಡು ಜರ್ನಿ ಮಾಡೋದು ಇವರೆಲ್ಲ. ಕಳ್ಳ ಅಣ್ಣ. ಯಾಕೆ ಹೊಡಿತಾರಣ್ಣ? ವಿಡಿಯೋ ಮಾಡಿಲ್ವಾ? ತೋರ್ಸೋ ಬಾ. ಯಾರದು ಕೇಳಿದ್ರೆ ಬಣ್ಣ ವಿಡಿಯೋ ಮಾಡಿದ್ವಿ ಅನ್ನೋದು ಗೈಸ್. ಕೊನೆಗೂ ಇದರಲ್ಲಿ ಯಾರೂ ಇಲ್ಲ ಅಣ್ಣ. ಈಗ ಏನು ಮಾಡೋದು? ನೆಕ್ಸ್ಟ್ ಪ್ಲ್ಯಾನ್? ವಾಟ್ ನೆಕ್ಸ್ಟ್ ಪ್ಲ್ಯಾನ್? ಗೈಸ್ ಕೊಳ್ಳೇಗಾಲಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮದು ಟೈರು ಏನೂ ಆಗಿಲ್ಲ, ಸದ್ಯಕ್ಕೆ ಬ್ಲಾಸ್ಟ್ ಆಗಿಲ್ಲ, ಅದು ಲೇಯರ್ ಎಳ್ಕೊಬಿಟ್ಟೈತೆ ಗೈಸ್. ಈಗ ಅದರಿಂದ ಹೋಗೋದು ತುಂಬ ಕಷ್ಟ ಆಗೈತೆ ನೋಡಿ. ಮಧ್ಯ ರೋಡಲ್ಲಿ ನಿಂತೀವಿ ನಾವು ಎಲ್ಲ. ವ್ಯಾನ್ ಅಲ್ಲ ಐತೆ ನೋಡಿ ಗೈಸ್. ಅಲ್ಲಿ ವ್ಯಾನ್ ಅಲ್ಲ ಹಾಕ್ಬಿಟ್ಟು ಓಮಿನಿ ವ್ಯಾನೇ ಓಮಿನಿ ಎರಡೂ ಒಂದೇ ಅಲ್ವಾ? ಕಿಡ್ನಾಪ್ ಮಾಡಕ್ಕೆ ಒಳ್ಳೆ ಕಾರ್ ಇದು. ಹಾಂ, ಇವೆಲ್ಲ ಚೆನ್ನಾಗಿ ಗೊತ್ತು ನೋಡಿ ಗೈಸ್, ಅಲ್ವಾ ಅಣ್ಣ? ಕಿಡ್ನಾಪರ ನೀವು? ಹಾಕ್ತೀನಿ ಇದನ್ನ. ಈಗ ಹಂಗೆ ತಾನೇ ಆಗಿರೋದು. ಮೊದಲು ಅದು ಟೈರ್ ಸರಿ ಮಾಡಿ ಆಮೇಲೆ ಎತ್ಕೋಗ್ರಿ ನನ್ನ. ಯಾರು? ವ್ಯಾನ್ನ ಒಮಿನಿನ? ಏನಣ್ಣ ಒಳ್ಳೆ ಬಿಲ್ಡಪ್ ಕೊಡ್ತವ್ರೆ ನಿಮ್ಮ ಬಗ್ಗೆ ಅಮಿತ್ ಅಣ್ಣ. ಒಮಿನಿನ ಒಬ್ಬರೇ ಕೈಯಲ್ಲಿ ಎತ್ತಿರ್ಕೊಳ್ತೀರ ಅಂತ ಬಿಲ್ಡಪ್ ಕೊಡ್ತೈತೆ ಅಣ್ಣ. ನೋಡಿ ಗೈಸ್, ವ್ಯಾನಲ್ಲಿ ಬಂದಿರೋದು ನಾವು. ಲೆಫ್ಟ್ ಸೈಡ್ ಟೈರ್ ಗಯಾ. ಯಾರು ನಿಲ್ಸಲ್ಲ ಅನ್ಕೋತೀನಿ ನೋಡಿ ಗೈಸ್. ಜನಗಳು ಹೋಯ್ತವ್ರೆ, ಕೈ ಹಾಕಿದ್ರೆ ನಿಲ್ಸಲ್ಲ ಎಲ್ಲ. ಮೊದಲೇ ಓಮಿಲಿ ಇರೋದು ನಾವು. ಕಳ್ಳನ ಮಕ್ಳು ಇದ್ದಂಗೆ ಅವ್ರೆ ಅಂದ್ಬಿಟ್ಟು ಹೊಡೋಗ್ಬಿಡ್ತಾರೆ. ಓ
ಹಿಂಸೆ ಕಣ್ಣಿಗೆ. ಸಿಕ್ತಾ ಸಿಕ್ತಾ ಹಾ? ಇಲ್ಲ ಸಿಗ್ಲಿಲ್ಲ. ಅದಕ್ಕೆ ಇದು ವ್ಯಾನಲ್ಲೇ ಇತ್ತಲ್ವಾ, ಒಮಿನಿಲೇ ಇತ್ತು, ಅದನ್ನೇ ಇವಾಗ ಹಾಕಿ ಮಾಡ್ತಾ ಇದ್ದಾರೆ. ಜಾಕಿಲ್ಲ ತೊಳಿ ಕಾಲಲ್ಲಿ ಎತ್ತಿಡ್ಕೋಬೇಕು ಅಮಿತ, ಎತ್ತಿಡ್ಕೋಬೇಕು ಗಾಡಿ. ಇಲ್ಲ ಫಸ್ಟ್ ಕ್ಲೋಸ್ ಮಾಡೋದು ಇರೋ ಇಲ್ಲ ಮಾಡ್ತೀನಿ ಬರೀ ಆಗಲ್ಲ ಕಣದು. ಓ ಓ ಓ ಗಾಡಿನೆಲ್ಲ ಓಡಿಸ್ಕೋಬೋದು ಅಂತ. ಎಲ್ಲಿ ಓಡಿಸ್ಕೊಂಡೈತಿಯೋ ಹೊಡಿತಾ ಇದೆ ಕಣ, ಇದಕ್ಕೆ ಬಡ 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 ಬಣ್ಣೆ ಮೆತ್ತಿಗೆ. ಒಂದು ಕೊಳ್ಳೇಗಾಲ ಇದೀನಿ ಮಾಲ್ ಗಾಡಿ ಬಂದಿರೋ ಬಿಡೋದು ಬಾಳೆ. ವಾಟ್ ಮಾಲ್? ಮಾಮೂಲಿ ಚಿಕ್ಕೂರಿಗೆ ಹೋಯ್ತೀವಲ್ಲ ಗೊತ್ತಾ, ಅಲ್ಲಿ ರೈಟ್ ತಗೊಂಡ್ರೆ ಚಿಕ್ಕೂರಿಗೆ ಹೋಗ್ತೀನಿ. ಮಠಕ್ಕೆ ಹೋಯ್ತೀವಲ್ಲ ಬುರುಂಕರೆ ಮಠ, ರೈಟ್ ತಗೊಳ್ಳೋದು ನಾವು ಮೇನ್ ರೋಡಲ್ಲಿ ನಿಂತೀನಿ ಮಾಲ್ ಬಾ. ಗೈಸ್ ಅವ್ರ ಫ್ರೆಂಡ್ ಯಾರೋ ಈ ಕಡೆ ಕೊಳ್ಳೇಗಾಲದ ಕಡೆ ಫೋನ್ ಮಾಡಿ ಕರೆಸ್ತಾರೆ ಗೈಸ್. ನೋಡಿ ಎಲ್ಲಾದ್ರೂ ಒಬ್ಬರ ಫ್ರೆಂಡಾರು ಇರಲೇಬೇಕು ಗೈಸ್, ಇಲ್ಲಾಂದರೆ ಈ ಥರ ಪಾಳಾದರೆ ಒಬ್ಬರಾರು ಬಂದು ಸಹಾಯ ಮಾಡೋರು ಇದ್ದೇ ಇರ್ತಾರೆ. ಒಬ್ಬರಾರು ಇರಲೇಬೇಕು. ಇಂಥ ಜಾಗಗಳಿಗೆ ಬಂದೆ ಸಾಂಗ್ ಹೇಳ್ತಿದ್ ಗುರು. ಇನ್ನೊಂದ್ಸಲ ಹೇಳು ಅಣ್ಣ. ಹಿಂದೆ ಇದೆ ಹೂ ಅಂತೈತೆ. ಓಹೋ ಏನಪ್ಪ ಇದು? ಎಷ್ಟು ಇದು ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಐಟಮ್ ಎಲ್ಲ ಇಲ್ಲೇ ಐತೆ. ನೈಟು ಇಷ್ಟು ಕಷ್ಟಪಡ್ತಾಯಿದ್ದೀವಲ್ಲ ಊಟ ಗೈಸ್. ನೋಡಿ ಅಲ್ಲಿ ಸಾಂಗ್ ಹೇಳ್ತೈತೆ. ಹೇಳು ಸಾಂಗ್ ಹೇಳು, ನಮಗೂ ಒಂದು ಸ್ವಲ್ಪ ವೈಬ್ ಐತೆ ಹೇಳು. ಯಾರು ಇವಾಗ ಪಟಾಕಿ ಹೊಡಿತಾರದು? ಸ್ಕ್ಯಾನರ್ ಆಯಿತು ಗೊತ್ತು. ಎಷ್ಟು ಕಷ್ಟಪಡ್ತಾರೆ ನೋಡಿ ಗೈಸ್. ಏಯ್ ಮಧ್ಯರಾತ್ರಿ ಓಡಾಡ್ತಿರಲ್ಲ ಗೊತ್ತಾಗಲ್ವಾ? ಹೆಣ್ಮಕ್ಳು ಮನೇಲಿರ್ಬೇಕು. ಮುಕ್ಕರಿತೈತೆ ಅಣ್ಣ. ಕ್ಲಾಸ್ ಮಾಡ್ಬೇಡ ರಷ್ಟು ಮುರಿದೈತಿದೆ ಅಲ್ಲಿ. ಅದೇ ಹುಡ್ಕಕ್ಕೆ ಬಿಟ್ಟಿರ್ತೇನೆ ನೀನು. ಹುಡ್ಕೋಕ್ ಮತ್ತೆ ಇಲ್ಲಿ ಇಟ್ಕೊಬಿಟ್ಟು ಹುಡ್ಕಕ್ ಬಿಟ್ರೆ ನಾ ಹಿಡ್ಕೊಂಡಿದ್ದೀನಿ ನಿನ್ನ. ಕಿಚ್ಚಿ ಹಾಕೊಳ್ತೀನಿ ಹಿಂಗೆ ಏನು ಮಾಡಿ ಮಲ ಕೊಟ್ಟು ಕಾಂತ ಯಾರು ಮಾರ ತ್ರಿಶೂ ಎಳೆಯೋಣ. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು. ಓಕೆ ಬರ್ತೈತೆ. ಬರ್ಲೇ ದಾದಾ. ಯಾರು ಗೊತ್ತಾ? ತಾಲ ಸ್ಟ್ರಾಕ್ ಗೊತ್ತಾ? ಹಾಂ ನೋಡ್ಕ ತುಳಿರಿ. ಹುಡುಗ ಎಷ್ಟು ಕಷ್ಟಪಡ್ತವ್ರೆ, ಮುಕ್ಕೆಲ್ಲ ಹರಿತವ್ರೆ. ಹೆವಿ ಜಾಮ್ ಆಗ್ಬಿಡೈತಲ್ವಾ? ಎಲ್ಲ ಹಳೇದಿರ್ಬೇಕದು. ಹಾಂ ಒಂದು ಚಪ್ಪಲಿ ತಾಳಿ ಆಯ್ತಾ ನಿಮಗೆ? ಏನ ಹೌದು ಅದು 4646 ಹಂಗೆ ಗೊತ್ತಾ? ಓಕೆ ಡೀಲ್. ನೋಡಿ ಗೈಸ್, ಇದೊಂದು ಚಪ್ಪಲಿ ಅದೊಂದು ಚಪ್ಪಲಿ, ರೈಟ್ ಸೈಡ್ಗೆ ಬೇರೆಯವ್ರ ಚಪ್ಪಲಿ, ಈ ಸೈಡಲ್ಲಿ ಈ ಚಪ್ಪಲಿ ಅವರು. ನೋಡಿ ಗೈಸ್, ಇದೊಂದು ಚಪ್ಪಲಿ ಅದೊಂದು ಚಪ್ಪಲಿ. ನೋಡಿ ಸೂಪರ್ ಅಲ್ವಾ? ಅಲ್ಲಿ ಕಷ್ಟಪಡ್ತವ್ರೆ. ನಾನು ನೋಡಿದ್ರೆ ಇಲ್ಲಿ ಕೋತಿಕೊಂಡಾಗ ಆಡ್ತಾ ಇದ್ದೀನಿ. ಸೊ ಬೈಕ್ ಹೋಗ್ತಾ ಇರ್ತೀವಿ ಅಣ್ಣ. ಟ್ರೈ ಮಾಡಪ್ಪ. ಎಷ್ಟು ಟೈಮು? ಗೈಸ್ 10:34 ಟೈಮು. ಈ ಟೈಮಲ್ಲಿ ನಾವು ಕೊಳ್ಳೇಗಾಲಕ್ಕೆ ಬಂದು ಈ ಥರ ಪಾಳಾಗಿ ವ್ಯಾನ್ ಹಿಂಗೆ ಹಾಕೊಂಡು ನಿಂತೀವಿ. ಬರ್ಲಿ ಹಾಯ್ ಬ್ರೋ. ನಿಮ್ಮ ಹೆಸರು? ಗೊತ್ತು. ಇವಾಗ ವ್ಲಾಗಲ್ಲಿ ಹೇಳಿ. ಏನ್ ಲಾಗ್ ಮಾಡ್ತಿದ್ದೀರಾ ಬ್ರೋ? ಯೂಟ್ಯೂಬ್ ವ್ಲಾಗ್ ಬ್ರೋ. ವಾಟ್ ಈಸ್ ಯುವರ್ ನೇಮ್ ಬ್ರೋ? ನನ್ನ ನೇಮ್ ಪ್ರಜ್ವಲ್ ಅಂತ. ಗೊತ್ತು. ರಾಜ್ಕುಮಾರ್ ಕೊಳ್ಳೇಗಾಲದವ್ರು ಗೈಸ್. ಹೋದ್ ಸಲ ಬಂದಾಗಲೂ ಸಿಕ್ಕಿದ್ರು. ಈ ಸಲ ಇಷ್ಟೊತ್ತಿನಲ್ಲಿ ಸಿಕ್ಕಿರೋದೇನಕ್ಕೆ ಅಂದರೆ ಈ ಥರ ಪ್ರಾಬ್ಲಮ್ ಆಗೈತೆ, ಕರ್ಸ್ಕೊಂಡಿದ್ದೀವಿ. ಜಾಕ್ ಏನೋ ತಂದ್ಕೊಡೋಕೆ ಏನೋ ನಿಂತವ್ರೆ.
ಏನೋ ತಂದಿಲ್ಲ ಗೈಸ್. ಸುಮ್ಮನೆ ಕೈಯಲ್ಲಿ ಹಚ್ಕೊಂಡ್ಬಿಟ್ಟಿದ್ದೀರಣ್ಣ. ಏನೋ ಎತ್ಕೊಂಡ್ಬಂದಿಯಣ್ಣ, ಇಲ್ಲ ಸಹಾಯ ಮಾಡಿ ಅಣ್ಣ. ಮೆಸೇಜ್ ಮಾಡಿದ್ರೆ ಹೇಳ್ತಿದ್ದೆ ಅವನಿಗೆ ಬಿಡ ಅಲ್ಲಿ ಹುಡುಕು ಒಂಚೂರು. ಇಲ್ಲ ಬಂದು ನೋಡಕ್ಕಾರ ಕೇಳ ಜಾಕ್ ಆಯ್ತಾ ಕೇಳಿ ಗೈಸ್. ಇಲ್ಲಿ ಯಾರೋ ಅಂದರು ಜಾಕ್ ಕೇಳ್ತಾರೆ ಕಾರ್ ಹತ್ರ ಹೋಗ್ಬಿಟ್ಟು. ನಾವು ಇಲ್ಲಿ ಅಲ್ಲಿ ಹೋಗ್ಲಿಲ್ಲ ನಾನು, ಯಾಕೆ ಏನಾರು ಅಂತ ಆಯ್ತಾ. ನೋಡಿ ಇವಾಗ ಚಪ್ಪಲಿ ಚೇಂಜ್ ಆಯ್ತು. ಅಣ್ಣ ಹೊರಟ್ಬಿಟ್ರಾ? ನೀವೆಲ್ಲ ಇದ್ದೀರಾ? ನಾನು ಬರ್ತೀನಿ. ಓ ಇನ್ನೊಬ್ರು ಕಾರವ್ರ ಸಹಾಯಕ್ಕೆ ಬೋದವ್ರೆ ಗೈಸ್. ಬಿಚ್ಚೋದು ಎಲ್ಲಿ ಹೋಯ್ತಿದ್ದೀವಿ? ಗ್ಯಾರೇಜ್ ಇಷ್ಟೊತ್ತಂತ ತೆಗ್ದಿರುತ್ತಾ? ಯಾವನಿಗೆ ಗೊತ್ತು ಅಂತೀರ ಗೈಸ್. ಅಲ್ಲ ಒಬ್ರು ಅಣ್ಣ ಸಿಕ್ಕಿದ್ರು, ಕೊನೆಗೂ ಜಾಕು ಐತೆ ಹೋಗೋಣ ಅಂತ ಹೇಳೋರೆ. ಅವ್ರೇನೋ ತಗೋತವ್ರೆ, ತಗೊಂಡಾದ್ಮೇಲೆ ಹೋಗಿ ಏನಾಗುತ್ತೋ ನೋಡ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಇವರೇ ಗೈಸ್ ಇವಣ್ಣನೆ. ಬ್ರೋ ನಿಮ್ಮ ಹೆಸರು? ಕುಮಾರ್ ಅಂತ. ಬನ್ನಿ ಆಯಿತು ಗೈಸ್. ಹೆಂಗೋ ಸದ್ಯಕ್ಕೆ ಕುಮಾರ್ ಅನ್ನೋರು ಸಿಕ್ಕಿದ್ದಾರೆ. ನೋಡೋಣ ಯಾರೋ ಅವ್ರ ಫ್ರೆಂಡು ಪ್ರಜ್ವಲ್ ಫ್ರೆಂಡು ಗೈಸ್. ನಾವು ಕೊನೆಗೂ ತಂದು ಜಾಕ ಬಂದಿದ್ದೀವಿ. ಇವಾಗ ಅದನ್ನು ಬಿಚ್ಚೋಕ್ಕೆ ಜಾಕ್ ಒಂದು ಎತ್ಕೊತಾ ಇದ್ದೀವಿ. ನೋಡಿ ಗೈಸ್ ಅವಣ್ಣ ಹೆಂಗೋ ಸದ್ಯದಕ್ಕೆ ಸಿಕ್ಕಿದ್ರು ಕಾರ್ ಅವರು ಫ್ರೆಂಡು ಎಲ್ಲರೂ. ಮಾಡ್ತಾನೆ ಇರ್ಲಿಲ್ಲ, ಕೊಳಗಾಲಕ್ಕೆ ಬಂದಿಲ್ಲ ಅನ್ನೋ ನೀನು. ಆಯ್ತಿಲ್ಲ ಸಣ್ಣ ಬೇಕಾ ಇನ್ನುವೇ? 1920 ಅಷ್ಟೇ ಅಲ್ಲ ಇರೋದು. 1920 ನಿಮ್ಮ ಹತ್ರ ಯಾವ್ದೋ ಸ್ಪ್ಯಾನರ್ ಇರುತ್ತಲ್ಲ ಇಲ್ಲಿ. ಸ್ಪ್ಯಾನರ್ ಆಯ್ತಲ್ಲ, ಅದು ಎಲ್ಲ ಸ್ಪ್ಯಾನರ್ ಇರುತ್ತೆ. ಥ್ರೆಡ್ ಆಯ್ತದಿಲ್ಲ ಅಂದ್ರೆ ಟೈಟ್ ಆಯ್ತದ. ಥ್ರೆಡ್ ಹೋಯ್ತೈತೆ. ಸ್ಪ್ಯಾನರ್ ಇಲ್ಲಿ ರಿವರ್ಸ್ ಹೊಡೆದ್ರೆ ಹೊಡಿತೆ. ಇದಾಯ್ತದ ಬಿಡು. ಸುಮ್ಮನೆ ಇದು ಮಾಡ್ಕೊಂಡು ಹೊಡಿ ಜಾಸ್ತಿ. ಹಲೋ ಎಲ್ಲಿದೆ? ಇದು ಹಲೋ ಮೆಸೇಜ್ ಕಲಿನಾ? ಇಲ್ಲ ಗೈಸ್ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಮಧ್ಯರಾತ್ರಿಯಲ್ಲಿ ನಿಂತ್ಕೊಂಡು 11 ಗಂಟೆಲಿ. ಹಾಂ ಏನು ಪರಿಸ್ಥಿತಿ ನಮಗೆ ಈ ನೈಟಲ್ಲಿ ಈ ಥರ ಪರಿಸ್ಥಿತಿ. నాది అయితే లేదు, ఇంకొక పెద్ద స్పేర్ కావాలి కదా వాళ్ళకి బొమ్మ. నా గాడికింత ఒక పెద్ద స్పేర్ కావాలి అంతే. ఎవరి ತರ శివునితో కృష్ణతో ఉంటే ఇచ్చుకోవచ్చు. 5 ಸರ್ಕಲ್ ಆಪೋಸಿಟ್ ಆಗುತ್ತೆ. ನಮ್ಮ ಪರಿಸ್ಥಿತಿ ನಮಗೆ ಅಂತೀರಲ್ವಾ ಅಣ್ಣ? ಹಾಂ ಹಸಿ ಜ್ವರ ಮಾತ್ರ ಒಲಿ. ఇక్కడ ತಾನೆ ವಾಸ ಹೋಯ್ತಾನೆ. ಹಾಂ ಗೊತ್ತು. ಗಂಟೆ ಮೇಲೆ ದಿಗೋತಾಯ. ಹಾಂ ಸರಿపోతుంది ನೋಡಿ ಬ್ರೋ. ಏನಂದ್ರು? ಚೌಟ್ರಿ ಐತೆ. ಹಾಂ ಚೌಟ್ರಿ ಇಲ್ಲ, 5 ಗಾಡಿ ಅಂತ ಐತೆ ಒಮ್ಮೆನಿದು. ಹಾಂ ಅಲ್ಲಿ ನಾವು ಕೊಡ್ತಾರೆ ಅಂತ ಕೊಡ್ತಾರಂತ ಕೇಳದ ಹೇಳ್ರಿ. ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಹಾಂ ಹೋಗಿ ಕೇಳದ ನಡ್ರಿ. ನಮ್ಮ ಇದು ಮಾಡ್ಬೇಕಲ್ಲ, ಒಂದಿಬ್ರು ಇಲ್ಲೇ ಹೋಗಬೇಡ. ಬನ್ನಿ ಹೋಗೋದ, ನಾವು ಇಲ್ಲೇ ಇರ್ತೀವಿ. ಹೋಗಿದ್ದು ಬನ್ನಿ ನಡ್ರಿ ಹೋಗೋಣ ಅಂತ. ಅಣ್ಣ ಮಧ್ಯರಾತ್ರಿ ಒಂದು ಕವಿತೆ. ಯಾವ ಕವಿತೆನೂ ಇಲ್ಲ, ಏನೂ ಇಲ್ಲ. ಏನಾರು ಒಂದು ಹೇಳೋಣ ಅಣ್ಣ, ಬೇಜಾರಾಯ್ತೈತೆ. ಏನಾರು ಒಂದು ಮೋಟಿವೇಶನ್ ಹೇಳೋಣ. ಜಾಗಕ್ಕೆ ಯಾವತ್ತೂ ಆತರ ಮಾಡ್ಕೊ ಬರಬಾರ್ದು. ಈಗ ಆತರ ಮಾಡ್ಕೊ ಬಂದ್ವಿ ನೋಡಿ ಗೈಸ್. ಆತರ ಮಾಡ್ಕೊ ಬರಬಾರ್ದು ಫಸ್ಟು, ಆಮೇಲೆ ಅಣ್ಣ ತಾಳ್ಮೆಯಿಂದ ನಿಧಾನ ಬರಬಾರ್ದು. ಒಂದೇ ಸತಿ ಆ್ಯಕ್ಚುಲಿ 4 ಗಂಟೆಯಿಂದನೇ ರವಿ ಅಣ್ಣ ಹೇಳ್ತಿತ್ತು
ಬನ್ನಿ ಅಂತ ಅರ್ಧ ಗಂಟೆಗೆ ಬಂದ್ಬಿಡ್ತೀನಿ ಅಂದ್ರೆ ನಿಧಾನಕ್ಕೆ ಹೋಗಿ ಅನ್ನೋದು ಹೇಳೋದಕ್ಕೆ ಅದಕ್ಕೆ. ನೋಡಿ ಗೈಸ್ ಆ ಥರ ಬಿದ್ದಷ್ಟುವೇ ಏನು ಸಿಕ್ಕಲ್ಲ. ಓಹೋ ಬನ್ನಿ 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 ಬನ್ನಿ. ಏಕೆ ಸಿಗ್ತಾನ ಅಲ್ಲೇ ಇದಾಯ್ತಾ ಬನ್ನಿ ಎಲ್ಲಿ? ಆಯ್ತು ಹಾಂ ಆಯ್ತಾಯ್ತು. ಯಾಕೆ ನಿಧಾನ ಕಾಲಿಗೆ ಇದಾಗ್ಕೊಂಡಿದ್ರ? ನಮ್ಗೆ ಹೇಳ್ತೀನಿ ಅಲ್ಲೇ ಬಿಚ್ಚವ ಅದಕ್ಕೆ ಏನಕ್ಕೆ ಬರ್ತಾರಂತ ಅವ್ರು? ಇಲ್ಲ ಅವ್ರು ಅಲ್ಲೇ ಅಂಗಡಿ ಹತ್ರನೇ ಬರ್ತಾರ. ಬಿಚ್ಚಿ 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 ಬರೀ ಹೆಂಗೋ ಸಿಕ್ಕೈತೆ. ಬಿಚ್ತಾರ ಏನೋ ಗೊತ್ತಿಲ್ಲ. ಓ ಬತ್ತು ಆತ್ರ ಆತ್ರ ಅಣ್ಣಂಗೆ ಬತ್ತು ಬತ್ತು ಬತ್ತು. ಬ್ರೋ ಎಲ್ಲಿ ಕೇಳಿದ್ರಿ? ಎಲ್ಲಿತ್ತು? ಅವ್ರು ಬಂದ್ರ ಅವ್ರ ಕಾರ್ ಅವರು? ಓಕೆ ಓಕೆ. ಜಾಕ್ ಎತ್ತು ಅನ್ಕೊಂಡು ಸ್ಟೆಪ್ನಿ ಎತ್ಕೊಳ್ಳೋ ಟೈರ್ ಎತ್ಕೊಳ್ಳೋ ಈ ಹೋಲ್ಗೆ ಸಿಂಗಲ್ ಹಾಕಿ ಹೇಳ್ತೀನಿ. ಮನೆಯವ್ರ ಪ್ರಾಬ್ಲಮ್ ಬಂದೇರಮ್ಮ ಕ್ಲಾಸ್ ಐತಿ ನೋಡಿ. ಹೇಳು ಈ ಕಡೆ ರೈಟ್ ಸೈಡ್ ಐತೆ ಅಲ್ಲೇ ಕೆಳಗಡೆ ಕಣ ಇದೈತೆ ಬಿಚ್ಚು ಅಲ್ಲಿ ಬಿಚ್ಚೋಗ ಹೋಗಿ ಬಿಚ್ಕೋಬೇಕು. ಹಾ ಸಾಕು ಸಾಕು ಬಿಡು. ಬರ್ಲಿ ಬರ್ಲಿ ಬರ್ಲಿ. ಈ ತರ ಟೈರ್ ಓಡಿಸೋದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೋ. ಅಣ್ಣ ಸುಸ್ತಾಗೋಯ್ತಾ? ನೋಡಿದ್ರೆ ಗೈಸ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸುಸ್ತಾಯ್ತಲ್ಲ ಅಂತ ಹೇಳ್ತೈತೆ ಅಣ್ಣ. ಅಣ್ಣ ನಿಜ ತಾನೆ ಸುಸ್ತಾಯ್ತು ತಾನೆ? ನೋಡಿದ್ರೆ ಗೈಸ್ ಇವಾಗಲೂ ಸುಳ್ಳು ಹೇಳಿದ್ರು. ಅಣ್ಣ ಸುಸ್ತಾಯ್ತೈತೆ ತಾನೆ? ಈಗಲೂ ಸುಳ್ಳು ಹೇಳ್ತಾರೆ. ಗೈಸ್ 2ನೇ ಟೈರು ಹಾಕ್ತಾ ಇದೀವಿ. ಆ ಟೈರು ಹೋಗ್ತೈತೆ ಒಳಗೆ. ಸ್ಟೆಪ್ನಿ ಹೆಂಗೋ ನಮ್ಮ ಕಾರದು ನಮ್ಮ ಒಮ್ಮಿನಲ್ಲೇ ಇತ್ತು. ಅಷ್ಟೇ ಪಿಕ್ಚರ್ ಆಫ್ ಮಾಡಿ ಮುಗಿತ್ಕಂತ ನಿಂದ ಯಾಕೆ ಮಾಡಿದೀವಿ ಅಂತ ಹೇಳೋದು ಬಿಡವಾ? ನೋಡ್ರೆ ಗೊತ್ತಾಗ್ಬಿಡುತ್ತೆ. ಇವರು ಫಿಶ್ ಮಾಡ್ತಾರೆ. ಈಗ ಫಿಶ್ ಅವರೇ ಬೆಳೆಸಿ ದೊಡ್ಡದು ಮಾಡಿ ಮಾರ್ತಾರೆ. ಎಲ್ಲಣ್ಣ ಮಾರೋದು? ನಂಜನಗೂಡಲ್ಲಿ. ಹಾಂ ನಿಮ್ದು ಅಣ್ಣ ನಿಮ್ದೇನು ಕೆಲಸ? ಡ್ರೈವಿಂಗ್ ಅದು ಗೊತ್ತು. ಈಗ ಅವ್ರ ಬ್ರದರ್ದು ಅಂತ ಹೇಳಿದ್ರು. ಅವ್ರ ಬ್ರದರ್ ಯಾರು ಇರ್ಬೋದಲ್ವಾ? ಅದು ಗೊತ್ತು ನನಗೆ. ಹೌದಾ? ಹೌದೌದು ನಿಜ. ಏನಾಯ್ತು? ಹೋಗಿ ಓಡಿಸ್ಕೊಂಡು ಹೋಗಿ ಇದಕ್ಕೆ ಬರೋದು ಏರಿಲ್ವಾ? ಆಡೇರ್ಲೆ ಹೋಯ್ತಿದ್ದಲ್ಲ ಸುಮಾರು ಮುಂದಕ್ಕೆ. ಏರೇ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ವಿ. ಏರಿಲ್ಲ. ಈಗ ಏರ್ ಎಲ್ಲಿ ಸಿಗುತ್ತೆ? ಫಾಸ್ಟ್ ಆಗಿ ಬರ್ತೈತೆ ಅಣ್ಣ. ಆಲ್ ಡೇ ಟೈಟ್ ಆಯ್ತಾ? ಟೈಟ್ ಮಾಡ್ಬಿಡಿ. ಸ್ಟ್ರೈಟ್ ಮಾಡ್ತೀನಿ. ಜಾಕ್ ಇಳಿಸಪ್ಪ ಇಳಿಸಪ್ಪ ಜಾಕ. ಪಂಚರ್ ಆಗಿಲ್ಲ ಅನ್ಕೋತೀನಿ. ಹೇಳಕ್ಕಾಗಲ್ಲ. ಅದ್ರಲ್ಲಿ ಸುಮಾರು ಏರಿತ್ತು. ಈಗ ಸ್ಟೆಪ್ನಿ ಚೇಂಜ್ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಈಗ ಸ್ವಲ್ಪ ಎಲ್ಲ ಆಗೈತೆ. ಅದ್ರಲ್ಲಿ ಏರಿಲ್ಲ ಗೈಸ್. ಏರ್ ಹೊಡ್ಸ್ಕೋಬೇಕು. ಓಕೆ ಅಣ್ಣ ಥ್ಯಾಂಕ್ ಯು. ಹಾಂ ಓಕೆ ಅಣ್ಣ. ಅಣ್ಣ ಪ್ರಜ್ವಲ್ ಅಣ್ಣ ನೋಡ್ರಿ ಕಾರ್ ಎತ್ಕೋಬೇಕಣ್ಣ ಇದಕ್ಕೆ. ಆದ್ರೂ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇಷ್ಟೆಲ್ಲ ಬಂದು ಇಷ್ಟೊತ್ತು ಬಂದಮೇಲೆ ಹೆಲ್ಪ್ ಮಾಡಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಇಲ್ಲ ಅಲ್ವಾ? ಇಲ್ಲ ಅಲ್ಲಿ ಬಿಡಿ. ಹಾಂ ನೀವು ಗಾಡಿ ಎತ್ಕೊಂಡಿ, ನಾನು ಗಾಡೀಲಿ ಬರ್ತೀನಿ. ಹತ್ತಿ ಅಣ್ಣ ಗಾಡಿ ಹತ್ತಿ. ನೇರೊಂದು ಆಗ್ಬಿಟ್ಟು ಅದು ಪಂಚರ್ ಆಗದೆ ಹೋಗಿದ್ರೆ ಸಾಕಪ್ಪ. ಅದೊಂದೇ ಬೇಕಾಗಿರೋದು ಈಗ ಗೈಸ್. ಬರೀ ನೈಟಲ್ಲೇ ನಾವು ಶೂಟ್ ಮಾಡ್ತಾ ಇರೋದು. ಹಾಂ ಬ್ರೋ ಕರೆಕ್ಟು. ಸಾಹಸ ಸಿಂಹ ನೋಡಿ. ನೈಟ್ ತೆಗ್ಸಿದ್ದೀವಿ ನಾವು ಇವಾಗ. ಎಷ್ಟು ಟೈಮ್ ಎಷ್ಟು ಬ್ರೋ? 11 ಗಂಟೆ. 11 ಗಂಟೆಗೆ ತೆಗ್ಸಿದ್ದೀವಿ. ಪಾಪ ಮಲ್ಕೊಂಡಿದ್ರೆ ಏನೋ ಗೊತ್ತಿಲ್ಲ.
ಇವಾಗ ತೆಗ್ಸಿದ್ದೀವಿ. ನಮ್ಮ ಓಮಿನಿ ಬರ್ತೈತೆ. ಓಮಿನಿಗೆ ಏನು ಏರ್ ಹೊಡಿಸ್ಬಿಟ್ರು ನೋಡಬೇಕು, ಪಂಚರ್ ಆಗಿರೋ ಪಂಚರ್ ಹಾಕ್ಸ್ಬೇಕು. ಪಂಚರ್ ಆಗ್ತಿದೆ ಸಾಕಪ್ಪ. ಟ್ಯೂಬ್ಲೆಸ್ಸು ಎಲ್ಲ ಟ್ಯೂಬ್ ಇರಬೇಕು ಅಣ್ಣ. ಅದು ಅವಕ್ಕೆಲ್ಲ ಎಲ್ಲಿ ಟ್ಯೂಬ್ಲೆಸ್ ಬೇಕು? ಟ್ಯೂಬ್ ಆಗ್ಬಿಟ್ರೆ ಹೆವಿ ಹಿಂಸೆ. ಟ್ಯೂಬ್ ಹೆವಿ ಹಿಂಸೆ. ಟ್ಯೂಬ್ಲೆಸ್ ಆದರೆ ಹಾಕೊಂಡು ಪೆಟ್ಬಿಟ್ಟು ಹಾಕ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಡಿ ಗೈಸ್ ನಮ್ಮ ಓಮಿನಿ ಬರ್ತಾ ಇದೆ ನಿಧಾನಕ್ಕೆ. ಲಾಸ್ಟ್ ಟೈರ್ ಒಂದು ಎಡವಟ್ಟು ಕೊಡ್ತು. ಬಂತು ನಮ್ಮ ಗಾಡಿ ಬಂತು. ಅಣ್ಣ ಪಾಪ ಮಲಗಿರೋರು ನೋಡಿ ಗೈಸ್. ಪಂಚರ್ ಆಗೈತೆ ಏರ್ ಇಳ್ದೈತೋ ಗೊತ್ತಿಲ್ಲ. ಈ ನಿಮ್ಮ ಅನಿಸಿಕೆ ಏನಿರ್ಬೋದು ಅಣ್ಣ? ನಿಮ್ಮ ಅನಿಸಿಕೆ ಹೇಳಿ ಬ್ರೋ. ಪಂಚರ್ ಆಗೈತೆ ಅನ್ನೋ ಗೊತ್ತಿಲ್ಲ. ಅದು ಓಪನ್ ನೋಡಿ ಬೈ. ಚಟ್ನಿ ಏರಿಲ್ಲ. ಇದು ಏರ್ ಹೋಗೈತೆ ಏನಂತ ಗೊತ್ತಿಲ್ಲ ಬೈ. ನೋಡಿ ಚೆಕ್ ಮಾಡೋದು ಬೈ. ಫಸ್ಟ್ ಏರ್ ಹೊಡೀರಿ. ಏರ್ ಏರ್ಲಿಲ್ಲ ಅಂತ ಅಂದ್ರೆ ಚೆಕ್ ಮಾಡಿ. ಚೆಕ್ ಮಾಡಲ್ಲ ಜಲ್ದಿ ಹೇಳಿ. ಫಸ್ಟ್ ಏರ್ ಹಿಡೀರಿ ಬೈ. ಹೇಳ್ಬಿಟ್ಟು ಹೋಯ್ತೀವಿ ಅಷ್ಟೇ. ನಿಲ್ಲಕ್ಕಾಗಲ್ಲ. ಏರ್ ಹಿಡ್ಬಿಟ್ಟು ಚೆಕ್ ಮಾಡಕ್ಕಾಗಲ್ಲ. ಎಷ್ಟು ಸತಿ ಚೆಕ್ ಮಾಡಿ ಬೈ. ಬಾ ಚೆಕ್ ಮಾಡಿ ಬೈ. ಬೈಯಿಂಗ್ ಟೈಮ್ ಆಗೋಯ್ತು. ಮಲ್ಕೋಬೇಕಾ ನಾವು? ಪಿನ್ ಪಂಚರ್ ಇದ್ರೆ ಎಲ್ಲಿ ಗೊತ್ತಾಗುತ್ತೆ? ಹೌದು. ಟ್ಯೂಬ್ಲೆಸ್ ಅದು ಗೊತ್ತಿಲ್ಲ ಬೈ. ಅದು ಗೊತ್ತಿಲ್ಲ. ಗೈಸ್ ಇವಾಗ ಇದು ಚೆಕ್ ಮಾಡ್ತಾರೆ ಗೈಸ್. ಏರ್ ಹೊಡೆಯಲ್ವಂತೆ. ನೀವು ಕೂಡ ಟ್ಯೂಬ್ಲೆಸ್ಸೇನಾ? ಟ್ಯೂಬ್ಲೆಸ್ಸು ಹಾಕಿದ್ನ ಮತ್ತೆ ಬಿಚ್ತಾ ಇದೀವಿ. ಟ್ಯೂಬ್ಲೆಸ್ ಅಂದ್ಕೊಂಡು ಟ್ಯೂಬ್ ಹಾಕ್ಬಿಟ್ಟವ್ರೆ ಗೈಸ್. ಅಣ್ಣಾಜಿ ಚೆಕ್ ಮಾಡುತ್ತೀಗ. ಹಾಂ ಏರ್ತ ಫುಲ್ ಹೋಗ್ಬಿಡೈತೆ ಬೈ. ಆಗಲ್ಲ ಹೇಳಕ್ಕಾಗಲ್ಲ. ರೋಡು ಸರಿ ಇಲ್ಲ ಅದು. ಎಷ್ಟಪ್ಪ ಕೂತ್ಕೋದು ನೋಡಿ ಗೈಸ್. ಅದಕ್ಕೆ ಜಾಸ್ತಿ ನಾವು ಜಾಸ್ತಿ ತಿಂದರೆ ಹಂಗೆ ಕೂತ್ಕೊಳ್ಳೋದು. ಪಂಚರ್ ಆಗಿದ್ಯಾ? ನಾವು ಹಂಗೆ ಪ್ಲಾನ್ ಮಾಡಿ ಏರ್ ಓಡಿಸ್ಬಿಟ್ಟಿದ್ರೆ ಆಗೋಗಿರೋದು. ಆಮೇಲೆ ಪಂಚರ್ ಆಗಿರೋ ಹೊಡ್ಸ್ಕೊಳ್ಳೋದು ಎಲ್ಲರೂ ಹೆಂಗೆ ಆಡ್ಬೇಡ. ಅಷ್ಟೂರು ಹೋಗ್ಬಿಟ್ಟು ಆಮೇಲೆ ಅಲ್ಲೇನೋ ಪಂಚರ್ ಆಗಿರೋ ಅಲ್ಲಿ ಕಾಯ್ಕೊಂಡು ನೋಡಿ ಗೈಸ್. ಪಂಚರ್ ಆಗಿಲ್ಲ ಸದ್ಯದಕ್ಕೆ. ಈಗ ಹೆಂಗ ಚೆಕ್ ಮಾಡ್ಸಿ ಹೆಂಗೈತೆ ನೋಡಿ ಗೈಸ್. ಲೆಫ್ಟ್ ಟೈರ್ ಬ್ಯಾಕ್ ಓಮಿನಿ ತಗೊಂಡು ಬಂದ್ವಿ ಮಾಸ್ ಆಗಿ ಅಲ್ವಾ? ರೋಡ್ ಮಾಡಿಲ್ಲ ನಾವು. ರೋಡ್ ಅವಾಗಲೇ ನಾವು ಹೋಗಿದ್ವಿ ನೋಡಿದ್ರು ಮಾಡಿಲ್ಲ. ಸ್ಟೆಪ್ನಿಲ್ಲ ಬಿಡಿ ಭಯ. ಈ ಟೈರ್ ಆಯ್ತಲ್ಲ ಅದೇ. ಯಾರಿಗೂ ಚಳಿ ಹೊಡಿತಲ್ವಾ? ನಮ್ಮ ಮಾಲ್ ಫುಲ್ ಚಳಿ ಹೊಡಿತಿದ್ವಿ. ಏನು ಮಾಡೋದ? ಹಾಂ ಮಾಲ್ ಡ್ರೈವಿಂಗ್ ನೋಡಿ ಗೈಸ್. ಚಳಿ ಹೊಡಿತಾ ಇದ್ರು ಹಂಗೆ ಬಂದವ್ರು ಇವರೆಲ್ಲ. ಒಂದು ಜರ್ಕಿನ್ ಹಾಕಿಲ್ಲ. ನಾನು ಈ ಪಾರ್ಟಿ ಜರ್ಕಿನ್ ಹಾಕ ನಿಂತಿದ್ದೀನಿ. ಮೊದಲು ಚಳಿ ತಡೀತಿದ್ದೆ, ಈಗ ತಡೆಯೋಕ್ಕಿಲ್ಲ ನಾನು. ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಹಂಗೆ. ಅದು ವಯಸ್ಸಾಯ್ತು ಹಂಗೆ ಏನೋ ಆಗಿದೆ ನಿಮಗೆ. ಚಳಿ ಕಾಯಿಲೆ ಅಂತೀರಾ? ಲವಲ್ ಏನಾರು ಬಿದ್ದಿದ್ಯಾ? ಇಲ್ಲಪ್ಪ. ಲವಲ್ ಇಲ್ವಲ್ಲ? ಗೈಸ್ ನಿಜಾಂಶ ಅಲ್ಲೂ ಹೇಳ್ಬೋದು ಗೈಸ್. ನೋಡಿ ಇಲ್ಲಿ ಲವಲ್ಲೆಲ್ಲ ಬಿದ್ದಿದ್ದೀರಾ ಅಂತ ಕೇಳ್ತವ್ರೆ. ಲವಲ್ ಬಿದ್ದರೆ ಚಳಿ ಇರಲ್ಲ. ಹಾಂ ಇಲ್ಲ ಅಂದರೆ ಅಣ್ಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತವ್ರೆ ಗೈಸ್. ನಮಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಫಸ್ಟ್ ಆಫ್ ಮನೆಗೆ ಹೋಗಿದ್ದು ಹಂಗೆ ಮಲಗಿದೆ. ನಿಜ ತಾನೆ? ಸಾಚಾನೆ ಗೈಸ್. ನಾ ಸಾಚ ತಾನೆ. ಅದಕ್ಕೆ ನಾನೇ ಬ್ರೇಕಪ್ ವಿಡಿಯೋಗಳು ಜಾಸ್ತಿ ಮಾಡೋದು ಅಲ್ವಾ? ಅಣ್ಣ ನೀವು ಬರ್ತೀರ ತಾನೆ? ಬರಕ್ಕಿಲ್ಲ? ಕಿಡ್ನ್ಯಾಪ್ ಓಮಿನಿ ತಂದಿರೋದು ಇಲ್ಲಿ. ನಾವು 4 ಜನ, ನೀವು ಒಬ್ರು. ಬ್ರೋ ಗಾಡಿ ಮನೆಗೆ ನಮ್ಮ ಅಣ್ಣ ಬೆಳಿಗ್ಗೆ ಎಷ್ಟು ಗಂಟೆ 6:30 ಎತ್ಕೊಂಡಿದ್ದಾನೆ. ಪ್ರಜ್ವಲಣ್ಣ ನಾವು 4 ಜನ ಇದ್ದೀವಿ, ನೀವು ಒಬ್ರಿದ್ದೀರಾ. ಕಿಡ್ನ್ಯಾಪ್ ಮಾಡ್ಕೋಕ್ಕಾಗಲ್ವಾ? ಆಗುತ್ತೆ ಮತ್ತೆ ಬಂದ್ಬಿಡಿ ನಮ್ಮ ಜೊತೆ ಶಿಸ್ತಾಗಿ. ಬರ್ತೀರಾ ತಾನೇ?
ಗಾಡಿ ಪಾರ್ಕಿಂಗ್ ಮಾಡ್ಬೇಕು ಏ ಇಲ್ಲೇ ಮಾಡೋಣ, ಇಲ್ಲಿ ಯಾರು ಅಣ್ಣ ಅವರೇ ನೋಡ್ಕೋತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎತ್ಕೋಬೇಕು ನಮ್ಮಣ್ಣ. ಏನಕ್ಕೆ ನೀರು ಎತ್ಕೋಗಿದ್ದು? ಅದು ಆ ನೀರು ಅಲ್ಲ ಗೈಸ್, ಇದ್ರಲ್ಲಿ ನೀರು ಎತ್ಕೋಯ್ತಾರೆ ಗೈಸ್. ಏರ್ ಚೆಕ್ ಮಾಡೋದ್ರಲ್ಲಿ ಎತ್ಕೋಯ್ತವ್ರೆ. ಕೇಳೋಣ ಬನ್ನಿ ಏನಕ್ಕೆ ಅಂತ. ವಾ ಗಾಯ್ಸ್, ಬಾಯಿ ಮುಕ್ಕಳಿಸ್ತವ್ರೆ ಗಾಯ್ಸ್ ಆ ನೀರಲ್ಲಿ. ಅಯ್ಯಪ್ಪ, ಹಾಂ ಅದು ಹೆಂಗಣ? ವಾ ಶಿವ, ಬಾಯಿ ತೊಳಿತವ್ರೆ. ನಡ್ರಿ ಎತ್ಕ ನಡ್ರಿ, ಟೈಟ್ ಮಾಡಬೇಕು. ಅಣ್ಣ ಅಣ್ಣ ಟೈಟ್ ಮಾಡ್ಬಿಟ್ಟೈತೆ ನಾನು ಅನ್ಕೊಂಡಿದ್ದೆ. ನೋಡಿ ಸ್ನ್ಯಾಪ್ ಹಾಕ್ತಾರೆ. ವಿಷಯ ಹಿಂಗಾಗಿದೆ ಅಂತ ಕಳಿಸ್ತಾರೆ. ಹುಡುಗಿಗೆ ವಿಡಿಯೋ ಕಳಿಸ್ತಾರೆ. ಹಿಂಗೆಲ್ಲ ಆಗೈತೆ ಪರಿಸ್ಥಿತಿ. ನೀ ಏನು ತಲೆ ಕೆಡ್ಸ್ಕೊಬೇಡ ಅಂತೇಳಿ ಬ್ರೋ. ಹಾಂ ಓಕೆ ಓಕೆ, ಹಂಗಿದ್ರೆ ಸರಿ. ಏನು ಮಾಡೋದು ಪರಿಸ್ಥಿತಿ ಹಂಗಾಗ್ಬಿಟ್ಟೈತೆ ನೋಡಿ ಗೈಸ್, ಹಿಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಹೇಳ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಬಿಟ್ಟವ್ರೆ. ಹೇಳ ಬೇಜಾರು ಮಾಡ್ಕೋತಾರೆ ಅಂತ ರಿಪ್ಲೈ ಮಾಡಿಲ್ವ? ಹಾಂ ಹಾಂ ಹಾಂ, ಇನ್ನೂ ಎದ್ದೋರಣ ಅವರು. ನೀವು ಬಿಡಿ, ಟೈಮಿಂಗ್ಸ್ ಇಲ್ಲ. ನಮ್ದು ಒಂದು ಕಾಲ ಇತ್ತು ಬ್ರೋ. ಅದಕ್ಕೆ ಹೇಳಿದ್ದು ನೀವು ಸಾಚ ಅಲ್ಲ ಅಂತ. ಅವಾಗಲೇ ಏನಕ್ಕೆ ಕೇಳಿದ್ರೆ ನೀವು ಸಾಚ ಅಲ್ಲ ಅಂತ ಇದಕ್ಕೆ ಹೇಳಿದ್ದು. ನಮ್ದು ಒಂದು ಕಾಲ ಇತ್ತಾ, ಹಿಂಗೆಲ್ಲ ಆಗಿ ಹಿಂಗೆಲ್ಲ ಆಗಿ ಈಗ ಹಿಂಗೆ ಕಾಲಂತೆ ಹೊಂಟೋಯ್ತು ಅಂತೀಯ. ಹಾಂ, ಮುಂದಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ. ಲೈಫ್ ಈಸ್ ಜಿಂಗಲಲ್ಲ, ಇರೋ ಗಂಟೆ ಖಾಲಿ ಸಪ್ರೇಟ್ ಖಾಲಿ. ಹಾಂ ಕೊಡಿದ್ರಲ್ಲ ಬೈ, ಎಲ್ಲ ಏರ್ ಚೆಕ್ ಮಾಡ್ಬಿಡಿ ಹೆಂಗೆ ಸ್ವಲ್ಪ. ನೋಡಿ ಗೈಸ್ ಮೆಸೇಜ್ ಮಾಡ್ತಾವೆ ನೋಡಿ ಗೈಸ್. ಪಾಪ ಅವ್ರು ಪರ್ಸ್ನಲ್ ಇರುತ್ತೆ, ತೋರಿಸ್ಬೋದಂಗೆಲ್ಲ. ಫ್ರೆಂಡ್ಸ್ ಜೊತೆಲಿ ಇದ್ದಾಗ ಒಂದು ಸ್ವಲ್ಪ ಇಟ್ಕೊಳ್ಳಿ, ಟೈಮಿಂಗ್ಸ್ ಕೊಡಿ. ಅದೇ ಟೈಮ್ ಕೊಡಿ ಬ್ರೋ. ಇಯರ್ ಚೆಕ್ ಮಾಡ್ತಾರೆ ಮತ್ತೆ ಗೈಸ್. 200 ವಯಸ್ಸು ಇಯರ್ ಚೆಕ್ ಮಾಡಿದ್ವಿ. ಎಲ್ಲದಕ್ಕೂ 200 ಆಯ್ತಂತೆ. 11:30 ಆಯಿತು ಗೈಸ್. ಥ್ಯಾಂಕ್ ಯು. ಸರಿ ಬ್ರೋ, ಆಯ್ತು ಬರಲ್ಲ. ಸಿಗೋಣ. ಗಾಡಿ ನಿಲ್ಲಿಸ್ತೀನಿ, ಅಲ್ಲಿ ಡ್ರಾಪ್ ಹಾಕಿ ಬರ್ತೀಯಾ? ಆಗುತ್ತಾ ನಿಮ್ಮ ಕೈಲಿ? ಬ್ರೋ ನಾನು ನಡಿ ಹೋಗಿದ್ ಬಾ. ಪಟಾಪಟ ಅಂತ ಅತ್ತೆ ಬ್ರಜು ಬ್ರೋ ಬರೋದಾ? ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಲ್ಲಿ ಬಂದು ಹಾಂ ಬ್ರೋ, ಇಷ್ಟೊತ್ತಲ್ಲಿ ಬಂದು ಸಹಾಯ ಮಾಡಿದ್ಕೆ ಥ್ಯಾಂಕ್ ಯು. ಅದಕ್ಕೆ ಹೇಳೋದು ಎಲ್ಲ ಕಡೆ ಒಬ್ರು ಫ್ರೆಂಡ್ಸ್ ಇರಬೇಕು ಅಂತ. ನೋಡಿ ಗೈಸ್, ಎಲ್ಲ ಕಡೆ ಒಂದೊಂದು ಫ್ರೆಂಡ್ಸ್ ಇರಲೇಬೇಕಲ್ವಣ? ಎಲ್ಲ ಊರಲ್ಲೂ ಎಲ್ಲ ಕಡೆ. ನೀವು ಯಾಕೆ ಎಕ್ಸ್ಚೇಂಜ್ ಆದ್ರೆ ಈಗ? ಅವ್ರ ಮುಂದೆ ಹೋದ್ರು ನಾನು ಹಿಂದೆ ಬರೋದು, ಕ್ಲೋಸ್ ಮಾಡ್ಬೋದಾ ಅಂತ. ಹಾಂ ಬ್ರೋ, ಹುಷಾರು. ಓಕೆ ಥ್ಯಾಂಕ್ ಯು. ಬಾ ಗೈಸ್, ಹೊರಟು ಫೈನಲಿ 11:30 ಎಲ್ಲ ಮುಗಿಸ್ಕೊಂಡು. ಇಷ್ಟೊತ್ತಿಗೆ ಆಲ್ರೆಡಿ ಚಿಕ್ಕದವ್ರಲ್ಲಿ ಇರಬೇಕಿತ್ತು. ಇನ್ನೂ 1 ಅವರ್ ಆಯ್ತು ಇವಾಗ ಹೋಗೋಷ್ಟರಲ್ಲಿ. 12 ಗಂಟೆ ಅಲ್ವಾ? 12 ಗಂಟೆ ಬೇಕು. ಮಚ್ಚ ಊಟ 11:30 ಆಗೈತೆ. ಊಟ ಅಂತ ಇದ್ದೀವಿ ಗೈಸ್ ಇಲ್ಲಿ. ಊಟ ಬೇಕಾ ಬ್ರೋ? ಹೊಟ್ಟೆ ಹಸಿನಾ? ಹಿಂಗೆಲ್ಲ ಆಗ್ಬಾರ್ದು ಅಣ್ಣ ಊಟ. ನಮ್ಗೆ ಇವತ್ತು ಅನ್ನದ ಋಣ ಇಲ್ಲ ಬಿಡು ಬರತ್ತಾ? ಅಷ್ಟೇ, ಅನ್ನದ ಋಣ ಇಲ್ಲ. ಬೆಳಗ್ಗೆನೆ ಬ್ರೋ, ನಾನು ನೈಟ್ ಊಟ ಮಾಡಿಲ್ಲ ಬ್ರೋ, ಹಂಗೆ ಮಲ್ಕೊಂಡಿದ್ದೀನಿ. ಸಿಗುತ್ತಲ್ವಾ? ಏನೋ ಒಂದು ಸಿಗುತ್ತಂದೆ, ನೋಡವ. ನೋಡವ ನಡ್ರಿ ತೆಗಿ. ಓಕೆ ಗೈಸ್, ಹೊರಟಿದ್ದೀವಿ. ಜ್ಯೂಸ್ ಪಾಸು ಇಂಥದಕ್ಕೆಲ್ಲ ಕಣ್ಣು ಹಾಕೊಂಡು ಪೇ ಮಾಡಲ್ಲ ಈಗ ಹೇಳ್ತಾನೆ. ಮತ್ತೆ ನಿಮ್ಮ ಭೇಟಿ ಚಿಕ್ಕಲ್ಲೂರು ಟೆಂಪಲ್. Okay, friends, bye. ಬಾಯ್ ಅಲ್ಲ, ಮತ್ತೆ ಸಿಗ್ತೀವಿ. ಹತ್ರ ಬಂದ್ಮೇಲೆ ನೋಡಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ. ಇಲ್ಲಿ ಕಾಣಿಸ್ತಾ ಇಲ್ಲ. 2 ಕಿಲೋಮೀಟರ್ ಜಾಮ್ ಅಂತೆ ಗೈಸ್. ಇದು ತೋರಿಸ್ತೀನಿ. 2 ಕಿಲೋಮೀಟರ್ ಟ್ರಾಫಿಕ್ ಅಂತೆ ನೋಡಿ. ಅಯ್ಯಪ್ಪ ಗುರು, ರಿವರ್ಸ್ ಏನಕ್ಕೆ ಬತ್ತಾನೆ ಅವೆ ಗಾಡಿಗಳು, ಬತ್ತಾನೆ ಅವೆ. ಜಾತ್ರೆ ನೋಡ್ಬೋದಾ ಇವತ್ತು? ಯಪ್ಪ, 1-2 ಕಿಲೋಮೀಟರ್ ಗಂಟ ಫುಲ್ ಟ್ರಾಫಿಕ್. ಹೋಗ್ಬೇಕಾದ್ರೆ ಹಿಂಗೆ ಹೋಗಲ್ಲ, ವಾಪಸ್ ಒನ್ ವೇ ಹಿಂಗೆ ಹೋಗ್ಬೇಕು ನಾವು.
ಸಮಜ್ಗೆ ಮತ್ತೆ ಎಂತ ಮಾಡೋದೀಗ? ಟೂ ವೀಲರ್ ಅಂದ್ರೆ ಹೆಂಗೋ ಮುಗಿಸ್ಕೊಂಡ ಟೂ ವೀಲರ್ಗಳು ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ ನೋಡಿ guys. ನೋಡಿ ಫ್ರೆಂಡ್ಸ್, ಚಂದ್ರಮಂಡಲ ಇದ್ದು ನೋಡಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. Actually ಎಲ್ಲ ಮುಗ್ದೋಗ್ಬಿಟ್ಟೈತೆ. ನಮ್ಮ ಅಡೆತಡೆಗಳಿಂದ ಚಂದ್ರಮಂಡಲ ಮುಗ್ದೋಗಿದೆ. ಬಿಗ್ಗೆಸ್ಟ್ ತಡೆ ಆಯ್ತಲ್ಲ, ಅಲ್ಲಿಂದ ಎಡವಟ್ಟಾಯ್ತು. ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡ್ ಬರೋದಷ್ಟೇ ಕೆಲಸ. 2 ಕಿಲೋಮೀಟರ್ ರಶ್ ಅಂದ್ರೆ ಚಂದ್ರಮಂಡಲ ನೋಡ್ಬೇಕು ಅಂತ 100 ಕಿಲೋಮೀಟರ್ ಇಂದ ಮೈಸೂರಿಗೆ ಬಂದು ಮೈಸೂರಿಂದ ಎಲ್ಲಕ್ಕೆ ಬಂದೆ. ವೇಸ್ಟ್ ಆಗ್ಬಿಡ್ತು. ಹಂಗೆಲ್ಲ ಹೇಳ್ಬಿಡಿ ಕಂಡ್ರೆ ಬಿಡ್ತಾವ. ಅಲ್ಲ, ಚಂದ್ರಮಂಡಲ ನೋಡಕ್ಕಾಗ್ಲಿಲ್ಲ ಅಂತ ಹೇಳಿದ್ದು. ಚಂದ್ರಮಂಡಲ ನೋಡಕ್ಕಾಗಿಲ್ಲ, ದೇವ್ರು ನೋಡ್ಬೋದು ಅಷ್ಟೇ. ದೇವ್ರು ನೋಡ್ಬೋದು. ಹಂಗೆ ಇಲ್ಲಿ ತುಂಬಾ ರಶ್ ಇದೆ. ನಮ್ಮ ಕುಟುಂಬಕ್ಕೆ ಹೋಯ್ತಾನಲ್ಲಿ. ನಮ್ಮ ಕುಟುಂಬಕ್ಕೆ ಹೋದ ಅವನೇನದು? ಅವನಲ್ಲ, ಸೇಮ್ ಹಾ ಹೇಳ. ಏನ್ರಿ ಹಂಗೆಲ್ಲ ಹೇಳ್ಬೇಡ. ಏನಂತ ಹೇಳಿದ್ರೆ ತುಂಬಾ ರಶ್ ಇರೋ ಕಾರಣದಿಂದ ಚಂದ್ರಮಂಡಲಕ್ಕೆ ಬರ್ತಾ ಇಲ್ಲ. ತುಂಬಾ ರಶ್ ಇರೋ ಕಾರಣದಿಂದ ಏನದು ನಮ್ಮ ಅಡೆತಡೆಗಳಿಂದ ಮತ್ತೆ ಆಗಿರೋ ಟ್ರಾಫಿಕ್ ಇಂದ, ಹೌದು, ಜನ ಸಂಪರ್ಕದಿಂದ ಹೌದು. ಚಂದ್ರಮಂಡಲ ಇವತ್ತು ಏನ್ ಸ್ಪೆಷಲ್? ಚಂದ್ರಮಂಡಲ ಕಣದೆ. ಅದೇ ಚಂದ್ರಮಂಡಲ ಅಂದ್ರೆ ಏನು, ಯಾವ ತರ? ರವಿ ಏನು ಅಂದ್ರೆ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಹಸಿ ಬಿದಿರಿಗೆ ಹಸಿ ಬಿದ್ರಿಗೆ ಜ್ಯೋತಿ ಹಚ್ತಾರೆ, ಹತ್ಕತ್ತದೆ. ಅದೇ ಪವಾಡ. ಅಂದ್ರೆ ಏನು ಆಯಿಲ್ ಗೀಲ್ ಏನೋ ಹಾಕ್ತೆ, ಸಿಗಣೆ ಏನೋ ಹಾಕ್ತೆ, ದೀಪ್ತೆಣ್ಣೆ ತುಪ್ಪನ ಎಣ್ಣೆ ದೀಪ್ತೆಣ್ಣೆ ಹಾಕಿ ಹಚ್ತಾರೆ. ಓಕೆ ಜ್ಯೋತಿ ಉರಿತದೆ. ಅದೇ ಪವಾಡ. ಓಕೆ ಓಕೆ, ಅದು ಪವಾಡ ಅಂತ guys. ಎಣ್ಣೆ ಹಾಕ್ಬಿಟ್ಟು ಹಚ್ತಾರಂತೆ, ಹತ್ಕೊಳ್ಳುತ್ತಂತೆ. ಆಮೇಲೆ ಉರಿಯೋದು ಯಾವ ಕಡೆ ಯಾವ ದಿಕ್ಕಕ್ಕೆ ಬೀಳ್ತದೆ ಗಾಳಿ, ಆ ದಿಕ್ಕಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗದು. ಹೌದಾ? ಅಂದ್ರೆ ನಂಬಿಕೆ. ಕರೆಕ್ಟ್, ನಂಬಿಕೆ. ಗೈಸ್, ಇನ್ನು 2 ಕಿಲೋಮೀಟರ್ ಟ್ರಾಫಿಕ್ ಐತೆ. ಅಲ್ಲಿ ಗಂಟೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಎದ್ದು ಮತ್ತೆ ಸಿಗ್ತೀನಿ ಗೈಸ್. ಯಾಕೋ ಹುಷಾರಿಲ್ಲದಾಗ ಆಗ್ಬಿಡ್ತು ಗೈಸ್. ದೃಷ್ಟಿ ಆಗಿಲ್ಲ, ಏನೂ ಇಲ್ಲ ಇವತ್ತು. ಇಷ್ಟು ದಿನ ದೃಷ್ಟಿ ಐತಿತ್ತು ನನಗೆ, ನಮ್ಮ ಅಮ್ಮ ಬೈತಿತ್ತು ಎಲ್ಲ ಕಡೆ ದೃಷ್ಟಿ ಮಾಡ್ಕೊಬತ್ತೆ, ಯಾವಾಗಲೂ ತೆಗಿಬೇಕು ಅಂತ. ಇವತ್ತು ಅದೇನು ಮಾಡುತ್ತೋ ಗೊತ್ತಿಲ್ಲ. ಅಪ್ಪ ಆರಾಮಾಗಿ ಹುಷಾರಾಗಿ ಹೋದ್ರೆ ಸಾಕು ಗೈಸ್. ಗಾಡಿನ ಸೈಡ್ಗೆ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ ಗೈಸ್. ಬೆಳಗಾನ ಆಗ್ಬಿಡುತ್ತೆ ಟ್ರಾಫಿಕ್ ಕ್ಲಿಯರ್ಗೆ. ಅದಕ್ಕೇನೆ ಗಾಡಿನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ವಿ. ಬನ್ನಿ ದೇವಸ್ಥಾನ ಹತ್ರ ಹೋಗಮ್ಮ ಗೈಸ್. ಹಂಗೋ ಹಿಂಗೋ ಬರ್ತಾ 2 ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಇವಾಗ ಗೋಬಿ ತಿನ್ನವ ಅಂತ ನಿಲ್ಸಿದ್ವಿ. ಗಾಡಿ ಪಾರ್ಕಿಂಗ್ ಮಾಡಿ ನಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳು. ಬಂದಿಲ್ಲ, ನಡ್ಕೊಂಡು 2 ಕಿಲೋಮೀಟರ್ ಬಂದಿರೋದು ಗೈಸ್. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇದೆ ದೇವಸ್ಥಾನ. ಹೋಗಿ ಕೈ ಮುಕ್ಕೊಂಡು ಹೋಗ್ಬೇಕು ಗೈಸ್. ನನಗಂತೂ ಹೆವಿ ಸುಸ್ತಾಗ್ಬಿಟ್ಟೈತೆ, ಇವಾಗ ಹುಷಾರಿಲ್ಲ ಅನ್ನೋ ಆಗ್ಬಿಟ್ಟೈತೆ. ಆಯ್ತಲ್ಲ ನಡೆಯೋಕ್ಕೆ ಸ್ವಲ್ಪ ದಮ್ಮು ಗಿಮ್ಮೆಲ್ಲ ಸ್ವಲ್ಪ ಜಾಸ್ತಿ ಇಲ್ಲ ಗೈಸ್. ಅಪ್ಪ ಈ ಗೋಬಿ ತಿನ್ಕೊಂಡು ಹೊರಡಬೇಕು ಮತ್ತೆ ಸಿನಿಮಾ ಗೈಸ್. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದು, ಅದೇ ದೇವಸ್ಥಾನ. ಇನ್ನೇನೋ ದೇವಸ್ಥಾನ ಹತ್ರ ಬಂದ್ವಿ. ಆ್ಯಕ್ಚುಲಿ ನನಗೆ ಬೆನ್ನು ಕಳ್ಳು ಕೈ ಕಾಲೆಲ್ಲ ನೋಯ್ತೈತೆ ಗೈಸ್. ಅಣ್ಣ ಹೆಂಗನ್ನಿಸ್ತು? ಏನ ಕೈ ಕಾಲು ಏನ್ ಕಡೆ ಇದ್ದವಾಗ ಹೆಂಗನ್ನಿಸ್ತು? 2 ಕಿಲೋಮೀಟರ್ ನಡೆದವಲ್ಲ. ಫ್ರೀ ಅನ್ನಿಸ್ತು, ಬಾಡಿ ಫ್ರೀ ಅನ್ನಿಸ್ತು. ನೀವು ಕೇಳೋಣ, ಹೇಳಿ ಏನು ಅನಿಸ್ತು? ಆರಾಮ ಅಮಿತ್ ಅಣ್ಣ? 2 ಕಿಲೋಮೀಟರ್ ನಡೆದ್ರಲ್ಲ, ಆರಾಮು. ನನಗಂತೂ ಹೆವಿ ಸುಸ್ತಾಗ್ಬಿಟ್ಟೈತೆ. ಹೇಳ ಸ್ಪಾನ್ಸರ್ ಯಾರು ಇಲ್ಲ, ಸ್ಪಾನ್ಸರ್ ಜನ ಸ್ವಲ್ಪ ಕಮ್ಮಿ ಆಗೋರೆ ಅನ್ಸುತ್ತಲ್ವಾ? ಅದಾದ್ಮೇಲೆ ಎಲ್ಲ ಹೋಯ್ತಾ ಇರ್ತಾರೆ ಕಣ. ಆ ಟೈಮಲ್ಲಿ ಬರ್ಬೇಕಿತ್ತು ನಾವು. ಅದೇ ನಾವು ಅಲ್ಲೇ ಲೇಟ್ ಆಗೋಯ್ತಲ್ಲ, ಇಲ್ಲಾಂದ್ರೆ ಬೇಗ ಬರ್ಬೋದಿತ್ತಪ್ಪ. ನೋಡೋ ಒಳಗೆ ಹೋಗಮ್ಮ. ಅಪ್ಪ ಗೈಸ್, ಅಂತೂ ಇದು ಬಂದ್ವಿ ನೋಡಿ. ಇದೆ ವಿಡಿಯೋ ಮಾಡಿದ್ದಾರೆ. ಹ್ಞೂ ನೋಡಿ ಗೈಸ್, ಎಷ್ಟು ಜನ ಸಾಗರ. ಅಪ್ಪ ಇಲ್ಲೇ ಇಷ್ಟು ಜನ. ಅಯ್ಯೋ ಶಿವ ಪರಮಾತ್ಮ. ಇವಾಗ ನಾವು ಒಳಗೆ ಹೋಗಿ ದರ್ಶನ ಮಾಡ್ಕೊಬಾರ್ದು ಅಷ್ಟೇ ಗೈಸ್, ಏನಿಲ್ಲ. ದರ್ಶನ ಮಾಡ್ಕೊಬಂದು ಹೋಯ್ತಾ ಇರೋದೇ ಶಿಸ್ತಾಗಿ. ಎಲ್ಲ ಒಳ್ಳೆ ನೋಡಪ್ಪ ತಂದೆ. ಆದರೂ ಜನ ನೋಡಿ ಗೈಸ್, ಅಲ್ಲಲ್ಲೇ ಮಲ್ಕೊಬಿಟ್ಟವ್ರೆ. ಅಯ್ಯಪ್ಪ, ಹೋದ್ಸಲಿ ಬಂದಿದೆ, 3 ತಿಂಗಳ ಹಿಂದೆ ಬಂದಿದ್ದೆ ಗೈಸ್ ಇಲ್ಲಿಗೆ. ಚೆನ್ನಾಗಿತ್ತು. ಅವಾಗ ಜನನೇ ಇರಲಿಲ್ಲ, ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದು. ಅದೇ ಮಂಟಪ ಗೋಪುರ ಇಲ್ಲಿ ನೋಡಿ ಗೈಸ್. ಇಲ್ಲಿ ಅಯ್ಯೋ ಶಿವ ಪರಮಾತ್ಮ ದೇವರೇ.
ಆರಾಮಾಗಿ ನೆಮ್ಮದಿ ನಿದ್ದೆ ಹೊಡಿತಾರೆ. ನಾವು ನೋಡಿದ್ರೆ ಅಲ್ಲಿ 2 ಕಿಲೋಮೀಟ್ರಿಂದ ಬಂದಿದ್ದೀವಿ. ದೇವಸ್ಥಾನ ಕ್ಲೋಸ್. ದೇವಸ್ಥಾನ ಕ್ಲೋಸು. ಮತ್ತೆ ಇವಾಗ ಏನು ಮಾಡೋದು? ಆಚೆಯಿಂದ ಕೈ ಮುಕ್ಕೊಂಡು ಅಣ್ಣ ಒಳಗೆ ಇಕ್ಕಟ್ಟಲ್ಲಿ ಹೋಗಿ ಹೋದ ಸರಿ ಬಂದಾಗಲೇ ಆ್ಯಕ್ಚುಲಿ ನಾನು ದರ್ಶನ ಮಾಡಿದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಏನು ಮಾಡೋಕ್ಕಾಗಿಲ್ಲ, ನಮ್ಮ ಅದೃಷ್ಟ ಇಲ್ಲ ಅಷ್ಟೇ. ಇದ್ಯಾವ ದೇವರು ಅಣ್ಣ? ಇದ್ಯಾವ ದೇವ್ರು ಇದು? ಗೈಸ್ ಗೋಪುರನ ವಿಡಿಯೋ ಮಾಡಂಗಿಲ್ವಂತೆ, ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಹಿಂಗೆ ಹೊರಗಡೆ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ವಿ. ಹೊರಗಡೆನೆ ಕೈ ಮುಗಿಬೇಕು. ಯಾವುದು? ಇಲ್ಲಿ ಹಿಂದೆಗಡೆ ಬೇಳೆ ಮನೆ ಹೋಗಿದ್ದೀನಿ. ಹಾಂ ಅಯ್ಯಪ್ಪ ಜನ ನೋಡಿ ಗೈಸ್, ಇಲ್ಲೆಲ್ಲ ಕ್ಯೂ ನಿಲ್ಸೋಕ್ಕೆ ಮಾಡಿರೋದು ಇದು. ಅದೆಷ್ಟು ಲಕ್ಷ ಜನ ಸೇರಿದ್ರೆ ಗೊತ್ತಿಲ್ಲ. ವಾವ್ ಚೆನ್ನಾಗಿ ಮಾಡೋರು. ವರ್ಷ ಹಿಂಗೆ ಇರುತ್ತಾ? ಇದು ಇದಕ್ಕೂ ಜಾಸ್ತಿ ಇರುತ್ತೆ, ಹಿಂಗೆ ಇರುತ್ತಾ? ಮಾಮೂಲಿ. ಓಕೆ ಗೈಸ್ ನೋಡಿ, ಇದೆ ಮೈನು. ಆ ಕಡೆಯಿಂದ ಬಂದು ಇದೊಂದು ಸಿದ್ದಪ್ಪಾಜಿ ದೇವಸ್ಥಾನ, ಆ ಕಡೆಯಿಂದ ಬಂದು ಇದು ಮೇನ್ ಗೈಸ್. ಜನ ಇನ್ನೂ 1:15 ಟೈಮು. ಜನ ಎಲ್ಲ ಮಲ್ಕೊಬಿಟ್ಟಾರೆ. 4 ಗಂಟೆ ಓಪನ್ ಅಂತೆ. 4 ಗಂಟೆ ಇರ್ತೀವ ಅಣ್ಣ? ಅಣ್ಣ 4 ಗಂಟೆ ಇರ್ತೀವ? ಇಲ್ಲೇ ಇರ್ತೀವಿ, ಆದರೆ ದೇವಸ್ಥಾನಕ್ಕೆ ಹೋಗಲ್ಲ. ಹಾಂ ಹಂಗಾರೆ ಸರಿ. ಒಳಗೆ ಹೋಗಲ್ಲ ಮತ್ತೆ ಇದಕ್ಕೆ ಕೈ ಇಟ್ಕೊಂಡು ಒಳ್ಳೇದು ಮಾಡೋ ಅಂತ ಕೇಳ್ಕೊಂಡು ಹೋಯ್ತೀವಿ. ಶಿವ ಅಂತ ಧೂಪ ಹಾಕ್ಬಿಟ್ಟು ಹೋಗೋದೆ. ಒಳಗಂತೂ ಬಿಡ್ತಾ ಇಲ್ಲ. ಈಗ ಒಳಗೆ ಹೋಗೋಕ್ಕಾಗಲ್ಲ. ನಾನು ಇಲ್ಲೊಂದು ಸ್ವಲ್ಪ ಇಸ್ಕೊಂಡೆ ಸಾಕು. ಎಲ್ಲ ಕದು ಎಷ್ಟಿದ್ರು? 10 ರೂಪಾಯಿ. ಎಷ್ಟು ಬಾ ನಡೀರಿ. 10 ರೂಪಾಯಿ ಚೇಂಜ್ ಕೊಡೋದು ಇಸ್ಕೊಂಡೆ. ನಾನು ಅವ್ರಿಗೆ ಕೊಡ್ಬೇಕು, ಅವ್ರು ಅವ್ರ ಹತ್ರ ಹಾಕ್ಸ್ಕೊಟ್ಟೆ. ನಾನು ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದು. ಅವ್ರ ಹತ್ರ ಪಕ್ಕದ ಹತ್ರ ನೀವು ಹಾಕ್ಸ್ಕೊಂಡಲ್ಲ, ಅಲ್ಲೇ ಹಾಕ್ಸ್ಕೊಂಡಿದ್ದಣ. ಹಾಕ್ಬಿಡ್ತಾ? ನೋಡಿ ಗೈಸ್, ಅವರೇ ಬಂದು ಕಬ್ಬು ತುಳಿದಕ್ಕೆ ಅಂತ ಬರ್ತಾರಲ್ಲ, ಅವತ್ತು ಇಟ್ಟು ಬೇಡನಲ್ಲ. ಇಷ್ಟೇ ಜನ ಬಂದು ಇಟ್ಬೇಕು. ಅಡ್ಕಣ ನಂಗೆ ಹಾಂ ನಿಮಗೆ ಚೆನ್ನಾಗಿದೈತೆ. ನಿಮಗೆ ಹಾಕಿಲ್ವಲ್ಲ? ನಾನು ಹಾಕ್ತೀನಿ. ನಾನು ಹಾಕ್ತೀನಿ. ಹಾಂ ಅದಂಗೆ ಹಾಕಣ್ರಿ. ಎಲ್ಲ ನೀವು ಹಾಕೊಂಬಿಟ್ಟು ನನಗೆ ಅಣ್ಣ ಸುಟ್ಟೆ ಬಿಡೋದಲ್ಲಪ್ಪ ಈಗ. ಅಣ್ಣ ಹೋಗ್ಬಿಡೋದಲ್ಲ ಈಗ ಗಡ್ಡೆ ಎಲ್ಲ ಗೊತ್ತಿಲ್ಲ. ಅಲ್ಲಿ ಬನ್ನಿ, ಹಿಡ್ದೆ ಅಯ್ಯಪ್ಪ. ಹೆವಿ ಸುಸ್ತಾಗ್ಬಿಟ್ಟೈತೆ. ಹೋಗಿ ಮಲಿಕೊಂಡ್ರೆ ಸಾಕು. ಇನ್ನೂ 2 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೇಕು. ಆ ನಡ್ಕೊಂಡು ಹೋಗಿ ಅಲ್ಲೋಗಿ ಮಲಿಕೊಳ್ಳೋ ಅಷ್ಟಲ್ಲ ಐತೆ ಟೈಮು. ಹೆಂಗಿತ್ತು? ನೆಮ್ಮದಿ ಸಿಗಲಿಲ್ಲ. ನೆಮ್ಮದಿ ಒಳಗೆ ದರ್ಶನ ಮಾಡಿಲ್ಲ ಅಂತ ನನಗೆ ಮಾಡಬೇಕು ಅಂತ ಆಸೆ ಇತ್ತು ಗೈಸ್. ನನಗೆ ಹೆವಿ ಸುಸ್ತಾಗ್ಬಿಟ್ಟೈತೆ. ಬನ್ನಿ ಈ ಕಡೆ. ಈ ರೋಡು ನನಗೆ ಹೆವಿ ಸುಸ್ತಾಗಿದ್ದ ಕಾರಣದಿಂದ ನನಗೂ ಆಯ್ತಿರಲಿಲ್ಲ. ಸದ್ಯಕ್ಕೆ ಏನೋ ಅಂತಾರಲ್ಲ, ನನಗೂ ಒಳ್ಳೇದಾಯ್ತು. ಹಾಂ ಅಣ್ಣ ತಗೋಣ. ಈಗ ಅವ್ರ ಹುಡುಗಿಗೆ ಯಾರಿಗೆ? ನಿಮ್ಗ ಸುಳ್ಳು ಹೇಳ್ಬಿಡಿ.
ನೋಡಿ ಗೈಸ್ ಅವ್ರು ಹುಡುಗಿಗೆ ತಗೋತಾ ಇರೋದು ಅವ್ರಿಗೆ ಅಂತ ಇದೆ. ವಾ ನಾನು ಅಲ್ಲೇ ತಗೋತೀನಿ. ನಮ್ಮ ಮೈಸೂರೇ ಪರವಾಗಿಲ್ಲ 250 ಅಂತ ಕಡಿಮೆ ಮಾಡಿ. ಅದಕ್ಕೆ ಬೆಲೆ ಬೇಡವಾ ಗುರು? 105 ರೂಪಾಯಿಗೆ ಸಫರ್ ರುದ್ರಾಕ್ಷಿ ಹೌದು ಹೌದು ನಿಜ. ಜಾತ್ರೆ ಅಲ್ವಾ ಇವತ್ತು ಅಣ್ಣ? ಎಲ್ಲ ಇರೋ ಜಾತ್ರೆ ಅಲ್ವಾ ಇವತ್ತು, ಅದಕ್ಕೆ ಜಾಸ್ತಿ ಮಾಡವ್ರೆ ಎಲ್ಲರೂ ಗೊತ್ತಿಲ್ಲ ನೋಡಿ ಗೈಸ್, ಜನ ಓಡಾಡ್ತಾನೆ ಅವ್ರೆ ಗೈಸ್. ನಡ್ಕೊಂಡು ಬಂದು 2:30 ಇಲ್ಲಿ ಒಮಿನಿ ಹತ್ರ ಬಂದು ಈಗ ಹೊರಡಬೇಕು. ಇವಾಗ ಸ್ವಲ್ಪ ಖುಷಿ ಆಯ್ತು. ಡ್ರೈವರ್ ಇನ್ನೂ ಗಾಡಿ ಸ್ಟಾರ್ಟ್ ಮಾಡಿದ. ಹೆವಿ ಸುಸ್ತಾಯ್ತೈತೆ ಗೈಸ್. ಫಸ್ಟ್ ಮಲಿಕಬೇಕು ನಾನು, ಮತ್ತೆ ಏನಿದ್ರು ಮೈಸೂರಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಗುಡ್ ನೈಟ್. ಬಾಯ್ ಬಾಯ್. ಹೆಂಗಿತ್ತು? ಹಾಂ ಬೆಸ್ಟ್. ಓಕೆ ಎತ್ತಡ ಗಾಡಿ ಹತ್ರ ಹೋಗಮ್ಮ. ಅಪ್ಪ ಗಾಡಿ ಸ್ಟಾರ್ಟ್ ಆಯ್ತು ಗೈಸ್. ಇಲ್ಲೇ ಮಲ್ಕೊಬಿಟ್ಟು ಶಿಸ್ತಾಗಿ ಬೆಳಗ್ಗೆ ಎದ್ದು ಹೋಯ್ತಾ ಇರೋದೆ. ಅಲ್ಲ ಬೆಳಗ್ಗೆ ಅಲ್ಲ, ಈಗ ಹೋಯ್ತಾ ಇರ್ತೀರಿ, ನಾನು ಮಲ್ಕೊಂಡಿರ್ತೀನಿ ಅಷ್ಟೇ ಗೈಸ್. ಫೈನಲಿ ನಾವು 5:30 ಬೆಳಗಿನ ಜಾವ ಬಂದು ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹೋಗಿ ಮಲ್ಕೊಂಡ್ಬಿಟ್ಟಿದ್ದು. ಇವಾಗ ಎದ್ದು ಬಂದಿದ್ವಿ. ನಮ್ಮ ಪರಮೇಶಿ ಅಣ್ಣನ ಅಂಗಡಿ ಎದುರುಗಡೆ ಅಲ್ಲಿ ವ್ಯಾನ್ ಹಾಕ್ಬಿಟ್ಟು ಹೋಗಿದ್ದು. ಇವಾಗ ಆ್ಯಕ್ಚುಲಿ ಎಲ್ಲ ಮುಗೀತು ಗೈಸ್. ಈಗ ಮನೆಗೆ ಹೋಗಿ ಮಲ್ಕೊಳ್ಬೇಕು. ಮಲ್ಕೊಳ್ಳೋದೇನಿಲ್ಲ, ಇವಾಗ ಮಲ್ಕೊಂಡು ಎದ್ಬಿಟ್ಟಿದ್ದೀವಿ. ಈಗ ರೀಲ್ಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಗೈಸ್. ಯಾಕೆ ಹೆಂಗಿತ್ತು? ಎಲ್ಲಾರ್ದು ಇರಬೇಕು ಒಬ್ರೆ. ಹೆಂಗಿತ್ತು ಹೇಳಿ ನೋಡಿ ಗೈಸ್. ಸಪೋರ್ಟ್ ಮಾಡಿ ಅಂದರೆ ಸವಾಸನೆ ಬೇಡ ಅಂತ ದೂರ ಹೋಯ್ತವ್ರೆ. ಏನಣ್ಣ ಸಪೋರ್ಟ್ ಮಾಡಿ ಅಂದರೆ? ಹಾಂ ಹೇಳಣ್ಣ. ಓಕೆ ಗೈಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. 4 ಗಂಟೆ ಟೇಕ್ ಆ್ಯಂಡ್ ವಾಚ್.